ಸೋದರ ಬಿದಿಗೆ ಅನ್ನೋದನ್ನ ಯಮದ್ವಿತೀಯ ಅಂತ ಹೇಳ್ತಾರೆ. ಯಮದ್ವಿತೀಯ ಅಂತ ಹೇಳ್ತಾರೆ. ಇದು ಇದಕ್ಕೂ ಕತೆ ಇದೆ ನೋಡಿ, ಎಲ್ಲದಕ್ಕೂ ಕತೆ ಇದೆ, ಎಲ್ಲದಕ್ಕೂ ನಿದರ್ಶನಗಳಿದೆ. ಯಮರಾಜನ ಸಹೋದರಿ ಯಮುನಾ ಯಮನನ್ನ ತನ್ನ ಮನೆಗೆ ಭೋಜನಕ್ಕೆ ಕರೆದಿರ್ತಾಳೆ. ಆದ್ರೆ ಯಮನು ಸಾಕಷ್ಟು ಬಾರಿ ಬರ್ಲಿಕ್ಕೆ ಆಗದ ಕಾರಣ ಅವನು ಬಂದಿರಲ್ಲ. ಈ ಯಮದ್ವಿತೀಯ ದಿನದಂದು ಮಹಾನುಭಾವಾದಂತಹ ಯಮರಾಜರು ತನ್ನ ಸೋದರಿಯ ಭಗನಿ ಭೋಜನಂ ಅಂತ ಹೇಳ್ತಾರೆ. ಆ ಸಣ್ಣ ಸೋದರಿಯ ಮನೆಗೆ ಬಂದು ಊಟ ಸೇವನೆ ಮಾಡ್ತಾರೆ, ಭೋಜನವನ್ನು ಮಾಡ್ತಾರೆ. ಆ ಕಾರಣದಿಂದನೇ ನೀವೀಗ ಹೇಳಿದ್ರಲ್ಲ, ಏನ್ ವಿಚಾರ, ಸೋದರ ಬಿದಿಗೆ ಅನ್ನೋದು ಊಟ ಬಂದು ಸೇರ್ತಾರೆ. ಅದೇ ರೀತಿ ಯಾರೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಹೋಗಿ ಈ ಒಂದು ಯಮದ್ವಿತೀಯ ದಿನದಂದು ಅವ್ರಿಗೇನೋ ಕೈಲಾದಷ್ಟು ಒಂದು ರಾವುಕೇನೋ ಒಂದು ಸೀರೆನೋ ಏನು ಅನುಕೂಲ ಆಗುತ್ತೋ ಅದು ಕೊಟ್ಟು ಆ ಒಂದು ಹೆಣ್ಣು ಮಗಳ ಮನೆಯಲ್ಲಿ ಊಟ ಸೇವನೆ ಮಾಡಿ ಬಂದಿದ್ದೆ ಆದ್ರೆ ಯಮನು ಸಹ ಆಶೀರ್ವಾದ ಮಾಡ್ತಾನೆ, ಆರೋಗ್ಯದಿಂದಿರು ಅಂತ, ನಿನ್ನ ಪೂರ್ಣಾಯು ಆಗಿರು ಅಂತ ಹೇಳ್ತಾನೆ. ಯಮನೂ ಸಹ ಅಂದ್ರೆ ನಾವು ಎಲ್ಲಾ ದೇವರುಗಳಿಗೂ ಕೊಟ್ಟಿದ್ವಿ, ಯಮನಿಗೂ ಸಹ ಒಂದು ವಿಶೇಷತೆ ಕೊಟ್ಟಿರುವಂತಹ ದಿನ ಈ ಯಮದ್ವಿತೀಯ ಅಂತ ಹೇಳ್ತಾರೆ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯನ್ನ ಒಂದ್ಸಲಿ ನೆನ್ಸ್ಕೊಂಡ್ರೆ ಬರೀ ರಕ್ಷಾಬಂಧನವಲ್ಲ, ನಾಗರ ಪಂಚಮಿ ಇದೆ, ಯಮದ್ವೀಪ, ಈ ಸೋದರ ಬಿದಿಗೆ ಇದೆ. ಸಾಕಷ್ಟು ದಿನಗಳಲ್ಲಿ ಅಣ್ಣ ತಂಗಿಯ ಬಾಂಧವ್ಯವನ್ನ ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಹಿರಿಯರು ಎಷ್ಟೆಲ್ಲ ಹಬ್ಬಗಳನ್ನು ಮಾಡಿಟ್ಟಿದ್ದಾರೆ ನೋಡಿ. ಯಾವ ಒಂದು ಹಬ್ಬ ಮಾಡಿದರೋ ಎಲ್ಲದಕ್ಕೂ ವೈಜ್ಞಾನಿಕವಾಗೂ ಕೊಟ್ಟಿದ್ದಾರೆ, ಧಾರ್ಮಿಕವಾಗೂ ಕೊಟ್ಟಿದ್ದಾರೆ. ಮತ್ತೆ ಸಂಬಂಧಗಳನ್ನು ಉಳಿಸ್ಕೊಂಡೋಗಿ ಬಿಡಬೇಡಿ, ಪಿತೃಗಳನ್ನು ಸಹ ಬಿಡಬೇಡಿ ಅಂತ ಪಿತೃಪಕ್ಷ ಮಾಡ್ತಾರೆ. ಈ ರೀತಿಯಾದಂತಹ ರಕ್ಷಾಬಂಧನ, ಅಣ್ಣ ತಂಗಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮ, ಈ ರೀತಿಯಾದಂತಹ ಎಲ್ಲರೂ ಒಂದು ಬಾಂಧವ್ಯವನ್ನ ಬೆಳೆಸ್ಕೊಂಡು ಹೋಗುವಂಥದ್ದು. ಎಲ್ಲ ವಿಚಾರಗಳನ್ನು ಸಹ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಂತ, ಅದೇ ರೀತಿ ನೋಡಿ, ಒಂದೊಂದು ಕಾಲಘಟ್ಟದಲ್ಲೂ ಒಂದೊಂದು ರೀತಿಯಾದಂತಹ ಪದಾರ್ಥವನ್ನಿದೆ, ಆ ಪದಾರ್ಥವನ್ನ ಸೇವನೆ ಮಾಡಿ ಆರೋಗ್ಯವೂ ಸಹ ಹೌದೌದು ಹೌದೌದೌದು ಅದೆಲ್ಲ ಒಂದು ವಿಶೇಷ. ಈ ಒಂದು 5 ದಿನಗಳ ವಿಶೇಷವಾದಂಥದ್ದು ಈ ರೀತಿಯಾದ